ಹೆಜ್ಜೆ ಇಟ್ಟಿದ ತಕ್ಷಣ ಹಿಂಗ್ ತಿರುಗಿ ನೋಡಿದ ತಕ್ಷಣ ಲಿಫ್ಟ್ ಹಿಂಗ್ ಓಪನ್ ಆದ್ರೆ ಆ ಲಿಫ್ಟ್ ಒಳಗೆ ಯುವರಾಜ್ ಕುಮಾರ್ ಅವರು ಇದ್ರೆ ಜಸ್ಟ್ ಇಮ್ಯಾಜಿನ್ ಹಿಂಗಿರುತ್ತೆ. ದಟ್ ವಾಸ್ ಮೈ ಸಿಚುವೇಶನ್. ಇನ್ನು 100 ವರ್ಷ ಆದ್ರೂ ದೊಡ್ಡ ಮನೆನೆ. ನೆನ್ನೆ ಯುವಣ್ಣನ್ ಮೀಟ್ ಮಾಡಕ್ ಹೋದಾಗ ಅಭಿಮಾನಿಗಳು ಡ್ಯಾನ್ಸ್ ಆಡ್ಬೇಕು ಅಂದ್ರೆ ಆ ಬಿಸಿ ಶೆಡ್ಯೂಲ್ ಅಲ್ಲಿ ಬರೀ ಡ್ಯಾನ್ಸ್ ಆಡೋದಲ್ಲದೆ ಒಬ್ಬ ಅಪ್ಪು ಅಭಿಮಾನಿ ಡ್ಯಾನ್ಸ್ ಆಡಲ್ಲ ಅಂತ ಬಚ್ಚಿಕೊಂಡಿದ್ದಾರೆ ನಾಚಿಕೆಯಿಂದ. ಬಾರೋ ಅಂತ ಹೇಳ್ಬಿಟ್ಟು ಅವ್ನ ಕೇಳಿ ಕೂಡ ಡ್ಯಾನ್ಸ್ ಆಡಿ ಒಂದು ಲವೆಬಲ್ ಮೆಮೊರಿ ಆಗೋಯ್ತಿದ್ದು ಎಲ್ಲ ಫ್ಯಾನ್ಸ್ಗೆ. ನಾವು ಯಾರ್ಯಾರು ಹೋಗಿದ್ವಿ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಕಣ್ಣಾರೆ ನೋಡಿದೀನಲ್ಲ. ಇದಕ್ಕೆ ಹೇಳೋದು ದೊಡ್ಡ ಮನೆನೆ ಅಂತ. ಅಂಡ್ ನಮ್ಮ ಯುವರು ನಮ್ಮ ಅಪ್ಪು ದೇವ್ರ ಮಗ ಅಂತ. ಮ್ಯಾಟ್ರ್ ಮುಗಿಸ್ಬಿಡಲ್ಲ. ನಾನೊಂಥರ ಕಾಡಲ್ಲಿ ಕಳೆದೋಗಿರೋ ಮೃಗ ಇದ್ದಂಗೆ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಜಸ್ಟ್ ಇವಾಗ ಲೆಕ್ಕ ಟೈಲರ್ ನೋಡ್ಕೊಂಡ್ ಬಂದೆ ಗುರು. ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಡೈರೆಕ್ಟರ್ ಸರ್, ರೋಹಿತ್ ಪಡಕಿ ಸರ್. ಏನ್ ಕ್ವಾಲಿಟಿ ಕೊಟ್ಟಿದ್ದಾರೆ, ಏನ್ ಕಂಟೆಂಟ್ ಕೊಟ್ಟಿದ್ದಾರೆ. ಇಟ್ ಈಸ್ ಟೋಟಲಿ ಫ್ರೆಶ್ ಕಂಟೆಂಟ್. ಅಂಡ್ ನಮ್ ಯುವರಾಜ್ ಕುಮಾರ್ ಅವ್ರನ್ನ ನಾವ್ ಹೆಂಗ್ ನೋಡ್ಕೊಬೇಕು ಅಂತ ಅನ್ಕೊಂಡಿದ್ವು ಅದೇ ತರ ಕೊಟ್ಟಿದ್ದಾರೆ. ಯುವ ಮೂವಿ ಆದ್ಮೇಲೆ ಎಕ್ಕ ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಎಕ್ಸಾಕ್ಟ್ ಲುಕ್ ಕೂಡ ಗೊತ್ತಿರ್ಲಿಲ್ಲ. ಬ್ಯಾಂಗಲ್ ಬಂಗಾರಿ ಈ ತರ ಸಾಂಗ್ಸ್ ಅಲ್ಲೆಲ್ಲ ನಾರ್ಮಲ್ ಆಗಿ ಬೇರೆ ಬೇರೆ ಲುಕ್ ಮೇಂಟೈನ್ ಮಾಡ್ತಾರಲ್ಲ ಹೀರೋಗಳು. ನಾನು ಮೂವಿಯಲ್ಲಿ ಯಾವ ತರ ಲುಕ್ ಇದೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿಯಲ್ಲಿದ್ದೆ. ಈ ಟ್ರೇಲರ್ ಅಲ್ಲಿ ಎಲ್ಲ ಗೊತ್ತಾಗೋಗೈತೆ. ಅಂಡ್ ಫಸ್ಟ್ ಪಾರ್ಟ್ ಅಲ್ಲಿ ಫಸ್ಟ್ ಫೇಸ್ ಅಲ್ಲಿ ಅವರು ಯುವರಾಜ್ ಕುಮಾರ್ ಅವರು ದುಡ್ಡಿಗೆ ಕಷ್ಟ ಆಗುತ್ತೆ ಊರಲ್ಲಿ ಅಂತ ಬೆಂಗಳೂರಿಗೆ ಬರ್ತಾರಲ್ಲ ಕ್ಯಾಬ್ ಡ್ರೈವರ್ ಆಗಿ. ಆ ಕ್ಯಾಬ್ ಡ್ರೈವರ್ ಕೆಲಸ ಮಾಡುವಾಗ ಆಬ್ವಿಯಸ್ಲಿ ನಮ್ಮ ಸಂಜನಾ ಅವರು ಆ ಫೇಸ್ಗೆ ಹೀರೋಯಿನ್ ಆಗಿದ್ದಾರೆ. ಅಂಡ್ ಈ ಟ್ರೇಲರ್ ಎಲ್ಲ ದೂರ ತೋರಿಸ್ಬಿಟ್ಟವ್ರೆ. ಅಂಡ್ ದ್ಯಾಟ್ ಫೇಸ್, ಆ ಫೇಸ್ ಇಂದ ಒಂದು ಚಿಕ್ಕ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತಾರೆ. ಆ ಚಿಕ್ಕ ಪ್ರಾಬ್ಲಮ್ ಆದ್ಮೇಲೆ ನೆಕ್ಸ್ಟ್ ಫೇಸ್ಗೆ ಹೋಗ್ತಾರಲ್ಲ, ಆ ಪ್ರಾಬ್ಲಮ್ ಏನು, ಆ ಪ್ರಾಬ್ಲಮ್ ಆದ್ಮೇಲೆ ಏನೇನು ಫೇಸ್ ಮಾಡ್ತಾರೆ ಅಂಡ್ ದ ಟ್ರಾನ್ಸಿಷನ್, ಐ ಥಿಂಕ್ ದಟ್ ವಿಲ್ ಬಿ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದಿಸ್ ಮೂವಿ ನನ್ನ ಪ್ರಕಾರ. ನಿಮ್ ಪ್ರಕಾರ ಏನು ಅಂತ ಕೆಳಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಂಡ್ ಯುವರಾಜ್ ಕುಮಾರ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಏನ್ ಮಾತಾಡೋರು, ಸೀರಿಯಸ್ ಆಗಿ ಮ್ಯಾಟ್ರ್ ಮುಗಿಸ್ಬಿಡೋಣ ಅಂದವ್ರೆ, ಮುಗಿಸ್ಬಿಟ್ಟವ್ರೆ. ಸೀರಿಯಸ್ ಆಗಿ ಯುವ ಟೈಮಲ್ಲಿ ಯಾರ್ಯಾರು ಇವ್ರಿಗೆ ಆಕ್ಟಿಂಗ್ ಬರಲ್ಲ, ಸಿಂಗಲ್ ಎಕ್ಸ್ಪ್ರೆಷನ್ ಅಂದವರು ಇವತ್ತು ಯಾರು ಕಾಣಿಸ್ಕೊಳೋದಿಲ್ಲ. ಹುಡ್ಕಕ್ಕೂ ಹೋಗ್ಬೇಡ್ರಿ. ನೀವು ಪೊಲೀಸ್ ಕಂಪ್ಲೇಂಟ್ ಹಾಕಿ ಮಿಸ್ಸಿಂಗ್ ಕಂಪ್ಲೇಂಟ್ ಹಾಕಿದ್ರು ಕೂಡ ಇವಾಗ ಕಾಣಿಸಲ್ಲ. ಬಿಕಾಸ್ ಎಕ್ಕ ಟ್ರೈಲರ್ ಅಲ್ಲಿ ಕೊಟ್ಟು ಬಿಸಾಕೋರು ಯುವರಾಜ್ ಕುಮಾರ್ ಅವರು. ಸೀರಿಯಸ್ ಆಗಿ ಕೊಟ್ಟು ಬಿಸಾಕೋರೆ. ಎಕ್ಕ ಟ್ರೈಲರ್ ರಿಲೀಸ್ ಹಾಕಿಂತ ಮುಂಚೆ ನಾನು ಕಣ್ಣಾರೆ ನೋಡಿರುವಂತಹ ಯುವರಾಜ್ ಕುಮಾರ್ ಅವರು, ದ ರಿಯಲ್ ಯುವರಾಜ್ ಕುಮಾರ್ ಇನ್ ರಿಯಲ್ ಲೈಫ್, ಅವರು ಕೂಡ ಹೆವಿ ಕೊಟ್ಟು ಬಿಸಾಕೋರೆ. ಏನ್ ಕೊಟ್ಟು ಬಿಸಾಕ್ರೆ ಹೊಡೆದ್ಬಿಟ್ಟಿಲ್ಲ. ನಾವು ಮೀಟ್ ಮಾಡಕ್ ಹೋದಾಗ ಐ ರಿಯಲಿ ಲವ್ ದ ವೇ ಹಿ ಅಡ್ರೆಸಸ್ ಇಸ್ ಫ್ಯಾನ್ಸ್. ಅವ್ರ ಫ್ಯಾನ್ಸ್ ಅವ್ರು ಅಡ್ರೆಸ್ ಮಾಡೋ ಸ್ಟೈಲ್ ಇದೆಯಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗೈತೆ. ಅಂಡ್ ದ ವೇ ಹಿ ರಿಮೆಂಬರ್ಸ್ ಎವ್ರಿ ಒನ್. ನಾನು ಹೋಗಿದ ತಕ್ಷಣ ಒಂದು ಲಿಫ್ಟ್ ಡೋರ್ ಹಿಂಗೆ ಓಪನ್ ಆಯ್ತು, ಯುವರಾಜ್ ಕುಮಾರ್ ಅವ್ರು ಹಂಗೆ ಕಾಣಿಸ್ಕೊಂಡ್ರು. ನಾನು ಫುಲ್ ಐ ವಾಸ್ ಆಸ್ಟ್ರಕ್. ಸೀರಿಯಸ್ ಆಗಿ ನೀವು ಹೋಗ್ತೀರಾ, ಒಂದು ಸೆಲೆಬ್ರಿಟಿ ಮೀಟ್ ಮಾಡಕ್ ಹೋಗ್ತೀರಾ, ಆಬ್ವಿಯಸ್ಲಿ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಮೀಟ್ ಮಾಡ್ತೀರಾ ಅಂತ. ಮೀಟ್ ಆಗ್ತಿರೋ ಬಿಡ್ತಿರೋ ಸೆಕೆಂಡ್ರಿ. ಬಟ್ ಹಿಂಗೆ ಹೆಜ್ಜೆ ಇಟ್ಟಿದ ತಕ್ಷಣ ಹಿಂಗ್ ತಿರುಗಿ ನೋಡಿದ ತಕ್ಷಣ ಲಿಫ್ಟ್ ಹಿಂಗ್ ಓಪನ್ ಆದ್ರೆ ಆ ಲಿಫ್ಟ್ ಒಳಗೆ ಯುವರಾಜ್ ಕುಮಾರ್ ಅವ್ರು ಇದ್ರೆ ಜಸ್ಟ್ ಇಮ್ಯಾಜಿನ್ ಹಿಂಗಿರುತ್ತೆ. ದಟ್ ವಾಸ್ ಮೈ ಸಿಚುವೇಶನ್. ನಾನು ಹಿಂಗೆ ಇದೀನಿ ಆರಾಮಾಗಿ, ಏನ್ ಮಾಡೋದು ಅಂತ. ಆಮೇಲೆ ಅವ್ರ ಪಕ್ಕದಲ್ಲಿರೋರು ಲಿಫ್ಟ್ ಒಳಗೆ ಹೋದ್ರು. ಅಂಡ್ ಯುವರಾಜ್ ಕುಮಾರ್ ಅವರು ಮತ್ತೆ ಲಿಫ್ಟ್ ಒಳಗೆ ಹೋಗ್ಬಿಟ್ಟು ದೇ ವೇಟೆಡ್ ಫಾರ್ ಮಿ. ನನ್ಗೆ ಅನ್ಕೊಂಡಿಲ್ಲ ನಮ್ಮನ್ನ ಕರೀತಾರೆ ಲಿಫ್ಟ್ ಒಳಗೆ. ಮೋಸ್ಟ್ಲಿ ಲಿಫ್ಟ್ ಒಳಗೆ ಹೋಗ್ತಾರೆ, ಇಂಟರ್ವ್ಯೂಸ್ ಇದಾವೆ, ಇಂಟರ್ವ್ಯೂ ಮುಗಿಸ್ಕೊಂಡ್ಬಂದು ಮೀಟ್ ಮಾಡ್ತಾರೆ ಅನ್ಕೊಂಡ್ರೆ ಅವ್ರು ನನ್ನ ಕರೆದ್ರು. ನಾನು ಲಿಫ್ಟ್ ಒಳಗೆ ಹೋದ್ಮೇಲೆ ಈ ರೆಕಗ್ನೈಸ್ ಮೀ. ನಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಪವರ್ ಹೌಸ್ ಅನ್ನೋದು 2018 ನಡ್ಸ್ಕೊಂಡ್ ಬಂದಿದ್ದೀನಿ. ಯಾವತ್ತೂ ದೊಡ್ಡ ಮನೆಯವ್ರನ್ನ ಮೀಟ್ ಮಾಡೋ ಚಾನ್ಸ್ ನಂಗೆ ಸಿಕ್ಕಿರ್ಲಿಲ್ಲ. ನಿನ್ನೆ ಸಿಕ್ತು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಟ್. ಅಂಡ್ ಇದೆಲ್ಲ ನಿಮ್ಮ ಸಪೋರ್ಟ್ ಇಂದಾನೆ ಆಗಿದ್ದು. ನಿಮ್ಮ ಸಪೋರ್ಟ್ ಹಿಂಗೆ ಇದ್ರೆ ಪವರ್ ಹೌಸ್ನ ಏನೋ ತುಂಬಾ ದೊಡ್ಡದಾಗಿ ಮಾಡಬೇಕು ಅಂತ ಒಂದು ಐಡಿಯಾ ಇದೆ, ಒಂದು ಮೈಂಡ್ ಸೆಟ್ ಇದೆ, ಒಂದು ಗೋಲ್ ಇದೆ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇದ್ರೆ ಖಂಡಿತ ಮಾಡ್ತೀನಿ. ಅಂಡ್ ಅದನ್ನ ಸೈಡ್ಗೆ ಇಡೋಣ ಇವಾಗ. ಸೊ ಕಮಿಂಗ್ ಬ್ಯಾಕ್ ಟು ದಟ್ ಮೀಟಿಂಗ್, ಅದಾದ್ಮೇಲೆ ಟೀ ಕಾಫಿ ಎಲ್ಲ ಸರ್ವ್ ಮಾಡಿದ್ರು. ಅಂಡ್ ಯುವರಾಜ್ ಕುಮಾರ್ ಅವ್ರಿಗೆ ಇಂಟರ್ವ್ಯೂಸ್ ಮಧ್ಯದಲ್ಲಿ ಒಂದೇ ಒಂದು ಚೂರು ಕೂಡ ಬಿಡುವಿಲ್ಲ. ಇಂಟರ್ವ್ಯೂಸ್ ಮಧ್ಯದಲ್ಲಿ ಹೋಗೋದು, ಕಾಸ್ಟ್ಯೂಮ್ ಚೇಂಜ್ ಮಾಡೋದು, ಹೊಸ ಇಂಟರ್ವ್ಯೂ ಅಟೆಂಡ್ ಮಾಡೋದು, ಹೋಗೋದು ಬರೋದು. ಬಟ್ ನಿನ್ನೆ ಐ ಡೋಂಟ್ ನೋ ಹೌ ಯು ಮೇಕ್ ಟೈಮ್. ಸೀರಿಯಸ್ಲಿ ನಾನೇನು ಬಿಲ್ಡಪ್ ಕೊಡ್ತಾ ಇಲ್ಲ. ಬಿಕಾಸ್ ಆ ಹಲ್ಚಲ್ ನಾನು ಅಲ್ಲಿ ನೋಡಿದೆ ಎಲ್ಲ ಆಫೀಸಲ್ಲಿ. ತುಂಬಾ ಜನರು, ಇಟ್ ಇಸ್ ಲೈಕ್ ಪ್ಯಾನಿಕ್ ಸಿಚುವೇಶನ್ ಅಂತ ಹೇಳಕ್ಕಾಗಲ್ಲ. ಲೈಕ್ ತುಂಬಾ ಕೆಲಸ ಇದ್ದಾಗ ಜನರು ಅದ್ ಹೆಂಗೆ ಓಡಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಆ ತರನೇ ಇತ್ತು ಆಫೀಸಲ್ಲಿ. ಕೆಲವರು ಫ್ಯಾನ್ಸ್ ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಆಡ್ಬೇಕು ಅಂತ ಕೇಳಿದ ತಕ್ಷಣ ಇಡಿಂಟ್ ಸೇನೋ ಆಯ್ತಾಯ್ತು ಬನ್ನಿ ಅಂತ ಹೇಳ್ಬಿಟ್ಟು ಆಕ್ಚುಲಿ ಅವರೇ ಒಬ್ಬ ಅಭಿಮಾನಿ ಫೋನಲ್ಲಿ ಅದೇನೋ ಬರುತ್ತಲ್ಲ ಸಾಂಗ್ ಬ್ಯಾಕ್ ಗ್ರೌಂಡ್ ಬರೋಗ ರೆಕಾರ್ಡ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ಸೆಟ್ ಮಾಡ್ಬಿಟ್ಟು ಅದ್ ನೋಡಿ 3, 2, 1 ಬರುತ್ತೆ ಹೇಳು ಅಂತ ಹೇಳ್ಬಿಟ್ಟು ಹೋಗಿ ನಿಂತ್ಕೊಂಡ್ರು. ಅಂಡ್ ಇದನ್ನೆಲ್ಲ ಹೇಳ್ತಾ ಇದ್ರೆ ನಿಮ್ಗೆ ಒಂಥರ ಅನ್ಸ್ಬೋದು ಏನ್ ಗುರು ಇದಕ್ಕೆಲ್ಲ ಅಷ್ಟು ಬಿಲ್ಡಪ್ ಅಂತ. ಬಟ್ ನೀವು ಯಾವತ್ತಾದ್ರು ರಿಯಲ್ ಆಗಿ ಒಂದು ಸ್ಟಾರ್ನ ಮೀಟ್ ಮಾಡಕ್ ಹೋದಾಗ ನಾನು ಇವಾಗ ಏನಂದ್ರೆ ಈ ಫೀಲಿಂಗು, ಈ ಕಂಫರ್ಟಿಂಗ್ ಏನು ಯುವರಾಜ್ ಕುಮಾರ್ ಫೀಲ್ ಮಾಡಿಸಿದ್ರು ಫ್ಯಾನ್ಸ್ಗೆ, ಇಟ್ ಈಸ್ ಹೆವಿಲಿ ಮಿಸ್ಸಿಂಗ್ ಮ್ಯಾನ್. ಒಬ್ಬ ಹೀರೋ ದೇವ್ರಾಗಬೇಕು ಅಂದ್ರೆ ಈ ಥರದಾನೇ ಮಾಡಿರ್ತಾರೆ. ಸೀರಿಯಸ್ ಆಗಿ ನಮ್ಗೇನು ಅವ್ರೇನು 1 ಕೋಟಿ ಕೊಡೋ ಅವಶ್ಯಕತೆ ಇಲ್ಲ. ಅವ್ರ ಮೂವಿ ನಾವು ನೋಡ್ತೀವಿ ಬಿಕಾಸ್ ವಿ ನೀಡ್ ಎಂಟರ್ಟೈನ್ಮೆಂಟ್. ಕರೆಕ್ಟ್ ಅಲ್ವಾ? ನಾವು ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ನೋಡ್ತೀವಿ ಯಾಕಂದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು. ದಟ್ ಈಸ್ ಪ್ಯೂರ್ ಬಿಸ್ನೆಸ್.
ಬಟ್ ಆ ಮೂವಿಯಲ್ಲಿ ಒಬ್ಬ ಆಕ್ಟರ್ ಇಷ್ಟ ಆಗಿ, ಅವ್ರ ಫೈಟ್ ಇಷ್ಟ ಆಗಿ, ಅವ್ರ ಡ್ಯಾನ್ಸ್ ಇಷ್ಟ ಆಗಿ, ಅವ್ರ ನಟನೆ ಇಷ್ಟ ಆಗಿ ಒಂದು ಡಯಾರ್ಡ್ ಫ್ಯಾನ್ ಆಗ್ತಾರೆ, ಕಲ್ಟ್ ಆಗ್ತಾರಲ್ಲ, ಅದಾದ್ಮೇಲೆ ಉಳಿಸ್ಕೊಳೋದು ಬಿಡೋದು ಬಂದ್ಬಿಟ್ಟು ಈ ರಿಯಲ್ ಲೈಫ್ ಘಟನೆಗಳೇ. ರಿಯಲ್ ಲೈಫಲ್ಲಿ ಅವ್ರ ಫ್ಯಾನ್ ಜೊತೆ ಹೆಂಗ್ ನಡ್ಕೊಂತಾರೆ, ಜನರ ಜೊತೆ ಹೆಂಗ್ ನಡ್ಕೊಂತಾರೆ, ಅದನ್ನು ಅಬ್ಸರ್ವ್ ಮಾಡ್ತಾರೆ ಫ್ಯಾನ್ಸು. ಸುಮ್ಮನೆ ಹೋಗ್ಬಿಟ್ಟು ಸುಮ್ಮನೆ ಯಾರಿಗೂ ಡಯಾರ್ಡ್ ಫ್ಯಾನ್ ಆಗೋಗಲ್ಲ. ಸುಮ್ಮನೆ ಯಾರನ್ನಂದ್ರೆ ಅವ್ರು ಹೋಗ್ಬಿಟ್ಟು ನೀವು ಬಾಸ್ ಅಂತಾನೂ ಕರೆಯಲ್ಲ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ, ಸಾಕು, ಜಾಸ್ತಿ ಹೇಳೋದು ಬೇಡ. ನಿಮ್ಗೆ ವಿಡಿಯೋ ಎಷ್ಟು ಇಷ್ಟ ಆಯ್ತು ಕೆಳಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಂಡ್ ನಾನಂತೂ ಎಕ್ಕಾಗಿ ಹೆವಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಯಾವ ಥಿಯೇಟ್ರಲ್ಲಿ ನೋಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಸೊ ಲೆಟ್ಸ್ ಪ್ಲಾನ್ ಫಾರ್ ಅ ಮೀಟಪ್ ಆಕ್ಚುಲಿ.